ಕಾಪಿರೈಟ್ ವಿಚಾರಕ್ಕೆ ಬಂದಾಗ ಯಾರೇ ಆದ್ರೂ ಫುಲ್ ಅಲರ್ಟ್ ಆಗಿ ಆಕ್ಷನ್ ತಗೋತಾರೆ. ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಕಪಕ್ಷಿಗಳಂತೆ ಕಾದು ಕುಳಿತಿರ್ತಾರೆ. ಇದೀಗ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಇಳೆಯರಾಜ ಅವರು ಕೂಡ ಕಾಪಿರೈಟ್ ವಿಚಾರದಲ್ಲಿ ಫುಲ್ ಸ್ಟ್ರಿಕ್ಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಅವರು ಕಾಪಿರೈಟ್ ವಿಚಾರದಲ್ಲಿ ಎಷ್ಟು ಕಟ್ಟುನಿಟ್ಟು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹದ್ದೇ. ತಮ್ಮ ಹಾಡುಗಳನ್ನ ಯಾರಾದ್ರೂ ಕಾಪಿ ಮಾಡಿದ್ರೆ ಅವರಿಗೆ ಇಳೆಯರಾಜ ಲೀಗಲ್ ನೋಟಿಸ್ ಕಳುಹಿಸದೆ ಬಿಡುವವರಲ್ಲ. ಇದೀಗ ಗುಡ್ ಬ್ಯಾಡ್ ಅಗ್ಲಿ ಮೇಲೆ ಇಳೆಯರಾಜ ಕೆಂಗಣ್ಣು ಬಿದ್ದಿದ್ದು, ಸಿನಿಮಾದ ನಿರ್ಮಾಪಕರಿಗೆ 5 ಕೋಟಿ ರು ಪರಿಹಾರ ಕೋರಿ ಲೀಗಲ್ ನೋಟಿಸ್ ಕಳುಹಿಸಿದ್ದಾರೆ. ಹೌದು, ಈಗಷ್ಟೇ ಅಜಿತ್ ಕುಮಾರ್ ನಟನೆಯ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾ ತೆರೆ ಕಂಡಿದೆ. ಈ ಸಿನಿಮಾದಲ್ಲಿ ಇಳೆಯರಾಜ ಅವರ ಹಳೆಯ ತಮಿಳು ಸಿನಿಮಾಗಳ ಹಾಡುಗಳನ್ನ ರೀಯೂಸ್ ಮಾಡಿಕೊಳ್ಳಲಾಗಿದೆ. ಆದ್ರೆ ಈ ಹಾಡುಗಳನ್ನ ಬಳಕೆ ಮಾಡಿಕೊಳ್ಳಲು ಚಿತ್ರತಂಡ ಇಳೆಯರಾಜ ಅವರ ಬಳಿ ಯಾವುದೇ ಪರ್ಮಿಷನ್ ಅನ್ನ ಪಡೆದುಕೊಂಡಿಲ್ಲ. ತಮ್ಮ ಹಾಡುಗಳನ್ನ ಯಾವುದೇ ಅನುಮತಿ ಇಲ್ಲದೆ ಬಳಕೆ ಮಾಡಿಕೊಂಡಿರುವುದಕ್ಕೆ ಕೋಪಗೊಂಡಿರುವ ಇಳೆಯರಾಜ ಅವರು ಸಿನಿಮಾ ತಂಡಕ್ಕೆ ಲೀಗಲ್ ನೋಟಿಸ್ ಕೊಟ್ಟು 5 ಕೋಟಿ ರುಗೆ ಸಿನಿಮಾದ ನಿರ್ಮಾಪಕರಲ್ಲಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಸದ್ಯ ಗುಡ್ ಬ್ಯಾಡ್ ಅಗ್ಲಿ ಟೀಮ್ ಈ ಲೀಗಲ್ ನೋಟಿಸ್ಗೆ ಸಂಬಂಧಿಸಿದಂತೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ.